ಕಥೆಯ ಹುಚ್ಚಿನ ಕರಿಟೋಪಿಗೆಯ ರಾಯ. ಲೇಖಕರು ರಾಘವೇಂದ್ರ ಪಾಟೀಲ. ಖರೆ ಹಕೀಕತ್ತು ಮತ್ತು ಕಲ್ಪನಾಗಳ ನಡುವ ಎಷ್ಟು ಅಂತರ ಇದ್ದೀತು ಅನ್ನೋ ವಿಚಾರ ಬಹಳ ತೊಡಕಿನದನಿಸ್ತದ. ಒಮ್ಮೊಮ್ಮೆ ಕತಿ ಹೇಳ್ತಿದ್ರ ಖರೆ ಹಕೀಕತ್ತು ಹೇಳಿದಂಗ ಅನಿಸಿದ್ರ, ಇನ್ನು ಒಮ್ಮೊಮ್ಮೆ ವಾಸ್ತವದ ವಿಚಾರ ಹೇಳ್ತಿದ್ರ ಕತಿ ಹೇಳ್ದಂಗ ಸುಳ್ಳು ಸುಳ್ಳು ಅನಿಸ್ತದ. ನಮ್ಮ ಅಜ್ಜ ಕುಂಡ್ರಿಸಿಕೊಂಡು ಕತಿ ಹೇಳ್ತಿದ್ದ, ಹಂಗ ಹಿಂಗ ಅಂತ. ನಮ್ಮ ಅಜ್ಜನ ಮಖ ನೋಡ್ದ ನಾನು ಕತಿಯೊಳಗ ಬರೆದ್ರ ಕತಿಗಾರನ ಜೀವನ ಚರಿತ್ರಾದ ಅಂಶಗಳು ಬಂದಾವು, ಇಲ್ಲಿ ಇದಾ ನೋಡಿರದ ಅಂತ ಸಾಕ್ಷಿ ಕೊಟ್ಟು ಪುರಾವೆ ಮಾಡ್ತಾರ. ಅದಾ ನಮ್ಮ ಬಸು ಹನುಮಂತ ದೇವರ ಪಾಲ್ಕಿ ದಂಡಿಗೆ ತರ್ತಾನೋ ಅಂತ ಗುಡಿ ಮುಂದಿನ ಗಿಡ ಏರಿ ಜೋಕಾಲಿ ಕಟ್ಟು ಟೊಂಗಿ ಮ್ಯಾಲ ನಿಂತು ಅದಾ ಟೊಂಗಿನ ಕಡ್ಯಾಕತ್ತಿದ್ದ ಅಂತ ಮೆಣಸಿನಕಾಯಿಯ ಖಾರದಷ್ಟು ಕರೆ ಹಕೀಕತ್ತು ಹೇಳಿದ್ರ ಇಡೀ ವಿವರಣ ಅದೇನೋ ಮಣ್ಣು ಸುಡುಗಾಡು ಪ್ರತಿಮೆಯಾಗಿ ಬೆಳೀತದ. ಅದು ಇದು ಮಣ್ಣು ಮಸಿ ಅಂತ ಹೇಳಿ ಈ ಪಾತ್ರ ತಾರ್ಕಿಕ ಬೆಳವಣಿಗೆ ತೋರಿಸುವುದಿಲ್ಲ. ಗ್ಯಾಪ್ಸವ ಅಂತ ಬಸವನ ನಾಟಕ ಆಡು ಪಾತ್ರ ಮಾಡಿಡ್ತಾರ. ತರ್ಕ ಅಂತ ತರ್ಕ. ತರ್ಕ ತಿಮ್ಮಪ್ಪನ ಹುಂಡೆಗೆ ಹಾಕಿದ ಕೋಳಿ ತತ್ತಿ. ನಿಮಗೂ ಇಲ್ಲ, ಅವಂಗಂತೂ ಇಲ್ಲ ಇಲ್ಲ. ಇತ್ತ ಕಾವಿಗೂ ಒದಗಲಿಲ್ಲ, ಇರುವಲ್ತ್ಯಾಕ. ಇದನ್ನೆಲ್ಲ ಯಾಕೆ ಹೇಳಲಿಕ್ಕತ್ತಿ, ಯಾವ ತತ್ತಿಗೆ ಕಾವು ಕೊಡ್ಲಿಕತ್ತಿ ಅಂತ ಕೇಳಿದ್ರ ಹೌದನಬೇಕಾಗ್ತದ. ತತ್ತಿ ಒಡೆದು ಮರಿ ಬಂತಂದ್ರ ಫುರ್ರ ಅಂತ ಹಾರಿ ನಿಮ್ಮ ತಲಿ ಕುಕ್ಕಿತಂದ್ರ ಹೌದು ಇದು ಖರೆ ಹಕ್ಕಿಕತನಾರಿ. ಇಲ್ಲ ಅಂತಂದ್ರ ಈ ಕಥೆಯೊಳಗ ಪಾತ್ರದ ಬೆಳವಣಿಗೆ ಮಣ್ಣು ಮಸಿ ಅದು ಇದು ಅಂತ ಬ್ಯಾರೆಯವರ ತಲಿ ನೀವು ಕುಕ್ರಿ, ನಿಮಗೆ ಸ್ವಾತಂತ್ರ್ಯ ಅಂತೂ ಇದ್ದಾದ. ಇಷ್ಟ್ರ ಮ್ಯಾಲ ನೀವು ಹಿಂಗ ತಿಳ್ಕೋರಿ ಹಂಗ ತಿಳ್ಕೋರಿ ಅಂತ ಹೇಳಲಿಕ್ಕೆ ನಾನರೆ ಯಾರು? ಮೂಲ ಮಾತಿಗೆ ಬಂದ್ರ ಈ ಕರಿಟೋಪಿಗೆ ರಾಯರು ನನಗೆ ಭೆಟ್ಟಿಯಾದದು ತೀರಾ ಇತ್ತೀಚೆಗೆ. ಗೋಕಾಮಿಯ ಬಸ್ ಸ್ಟ್ಯಾಂಡಿನಾಗ ನಮ್ಮ ಊರು ಗಾಡಿ ಕಾಯ್ಕೋತ ನಿಂತು ನಿಂತು ನೋಡಿದ್ರ 12 ಹೊಡೆದು ಹೋಗಿತ್ತು. 11ಕ್ಕ ಹೊರಡು ಬಸ್ ಇನ್ನೂ ಯಾಕೆ ಹೊಂಡಲಿಲ್ಲ ಅಂತ ಕಂಟ್ರೋಲರ್ ಕ್ಯಾಬಿನ್ನಿಗೆ ಹೋದ್ರ ಅಲ್ಲಿ ಕುಂತುಕೊಂಡ ಒಬ್ಬ ಕಂಡಕ್ಟರ ನಿಮ್ಮ ಊರಿಗೆ ಬಿಡು ಬಸ್ಸು ಇವತ್ತು ಕ್ಯಾನ್ಸಲ್ ಆಗೈತಿ ಅಂದ. ನಾನು ನಾಲಾಯಕರು ವ್ಯಾಳಕ್ಕೆ ಬರೋಬ್ಬರಿ ಬಸ್ಸು ಓಡಿಸ್ಲಿಕ್ಕೆ ಆಗದಿದ್ರ ದನ ಕಾಯ್ಲಿಕ್ಕೆ ಹೋಗ್ಬೇಕಿವ್ರು ಅಂತ ಅರ್ಧ ಸ್ವಗತ ಅರ್ಧ ಪ್ರಕಟವಾಗಿ ಹೇಳತ್ತಿದ್ರ, ಇದು ಒಂದಲ್ರಿ ಸಾಹೇಬ್ರ ಅಂತ ನನ್ನ ಮಗ್ಗಲದಾಗಿಂದ ದನಿ ಬಂದು ನಾನು ಬೆಚ್ಚಿ ನೋಡಿದ್ರ ಈ ಕರಿಟೋಪಿಗೆ ರಾಯರು ಮುಗುಳ್ನಗಿ ನಕ್ಕೋತ ನನ್ನ ಮುಖ ನೋಡ್ಲಿಕ್ಕತ್ತಿದ್ರು. ಬರೇ ಒಂದು ಬಸ್ ಕ್ಯಾನ್ಸಲ್ ಆಗಿದ್ದಕ್ಕ ಇಷ್ಟು ಬೇಸರ ಮಾಡ್ಕೊಂಡ್ರೆ ಹೆಂಗ್ರೆಪ್ಪ? ನಮ್ಮ ಒಟ್ಟ Sample complete. Ready to continue?